ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಸೌಂದರ್ಯ ಹಳ್ಳಾಳ್. ಇವತ್ತು ಡಿ-ಮಾರ್ಟ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಡೇ ಟೈಮಲ್ಲಿ ಹೋಗೋಕ್ಕೆ ಸ್ವಲ್ಪ ಬೋರು, ಹಾಗಾಗಿ ಬೇಗನೆ 30 ಮಿನಿಟ್ಸಲ್ಲಿ ರೆಡಿಯಾಗಿ ಹೊರಟ್ವಿ. ನಡ್ಕೊಂಡು ಹೋಗೋಣ ಅಂತ ಹೋದ್ವಿ, ಬಟ್ ಆಗಲಿಲ್ಲ. ಹಾಗಾಗಿ ಕ್ಯಾಬ್ ಬುಕ್ಕನ್ನು ಮಾಡಿದ್ವಿ. ಸೊ ಕ್ಯಾಬ್ ಬರೋದಿನ್ನು 10 ಮಿನಿಟ್ಸ್ ಆಯಿತು, ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ಎಲ್ಲಿ ನೋಡಿದ್ರು ಬರೀ ಸ್ವಿಗ್ಗಿ, ಝೊಮ್ಯಾಟೊ. ಫೈನಲಿ ಕ್ಯಾಬ್ ಬಂತು, ಆಟೋದಲ್ಲಿ ಕುಳಿತ್ವಿ, ಹಾಗೆ ಹೊರಟ್ವಿ. ಜಸ್ಟ್ 5 ಮಿನಿಟ್ ಅಷ್ಟೇ ನಮಗೆ ನಮ್ಮ ಮನೆಯಿಂದ. ಫೈನಲಿ ಡಿ-ಮಾರ್ಟ್ಗೆ ಬಂದ್ವಿ. ಸೊ ಇವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ. ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ನಡ್ಸೋಕ್ಕೆ ಒಬ್ಬ ಮನುಷ್ಯನಿಗೆ ಏನೇನು ಬೇಕೋ ಎಲ್ಲ ಒಂದೇ ಕಡೆ ಸಿಗುತ್ತೆ, ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಯಾರನ್ನೂ ಕೇಳೋ ಅವಶ್ಯಕತೆ ಇರೋಲ್ಲ ಪ್ರೈಸನ್ನ, ಯಾವುದಕ್ಕೆ ಏನು ಅಂತ. ಫ್ರೆಂಡು ದ್ರಾಕ್ಷಿ ಗೋಡಂಬಿ ತೊಗೊಂಡು, ನೋಡಿ ಇಲ್ಲಿ ಕಿಟ್ಕ್ಯಾಟ್ ಚಾಕ್ಲೇಟ್. ವಾ, ನನ್ನ ಫ್ರೆಂಡು ಸ್ವೀಟ್ ಎಲ್ಲಿರುತ್ತಾಳೆ ಪಟ್ ಅಂತ ಹೋಗಿಬಿಟ್ಟಿರ್ತಾಳೆ. ಸೊ ನಾನು ಎಲ್ಲಿದ್ದಾಳೆ ಅಂತ ನೋಡ್ಕೊಂಡು ಹೋಗ್ಬೇಕು ಅವಳಿಗೆ. ಮುಂದೆ ಹೋದಿ, ಬರೀ ಚಾಕ್ಲೇಟ್ಸು ಬಿಸ್ಕಿಟು ಬರೀ ಇವೇ ಇದ್ವು. ಸೊ ನನ್ನ ಫ್ರೆಂಡ್ ನೋಡಿ ಇಲ್ಲಿ ಚಾಕ್ಲೇಟ್ಸ್ ಬೇಕು ಅಂದು, ಬಟ್ ನಾನು ಬೇಡ ಬಿಡು, ಯಾಕೆ ತಿಂತೆ ಅವನ್ನೆಲ್ಲ ಅಂತಂದ್ವಿ. ನೋಡಿ ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸು. ಹಾಗೆಯೇ ಇಲ್ಲಿ ನಾನಿಲ್ಲಿ ಶಾಂಪೂ ತೊಗೊಂಡೆ, ಡವ್ ಶಾಂಪೂ. ಸೊ ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ಕೊಕೊನಟ್ ಆಯಿಲನ್ನು ತೊಗೊಂಡೆ, ಹೇರ್ ಆಯಿಲ್. ಹಾಗೆಯೇ ಲಕ್ಸ್ ಸೋಪನ್ನು ತೊಗೊಂಡೆ. ಬೈ 1 get 1 ಫ್ರೀ ಅಂತಲೇ ಸಿಗುತ್ತೆ ಇಲ್ಲಿ. MRP ರೇಟನ್ನು ಕೊಟ್ಟಿರ್ತಾರೆ ಮತ್ತು ಡಿಸ್ಕೌಂಟ್ ಪ್ರೈಸನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ನಾನಿಲ್ಲಿ ಸೀಡ್ಸನ್ನು ತೊಗೊಂಡೆ, ಸಬ್ಜಾ ಸೀಡ್ಸ್. ಸೊ ಇದು ತುಂಬಾ ಒಳ್ಳೆಯದು ದೇಹಕ್ಕೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗುತ್ತೆ. ಸೊ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಖರ್ಜೂರನ ತೊಗೊಂಡೆ. ಖರ್ಜೂರ ಇಲ್ಲಿ ಬೈ 1 get 1 ಅಂತ ಇತ್ತು. ಸೊ ಪ್ರೈಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿತ್ತು. ಹಾಗೆಯೇ ತೊಗೊಂಡು ಮುಂದೆ ಹೋಗ್ತಾ ಏನು ತೊಗೋಬೇಕು ಅಂತ ನೋಡ್ತಾ ಹೋದ್ವಿ. ಈಗ ಒಂದು ಮ್ಯಾಟ್ ತೊಗೊಂಡೆ, ಕೇವಲ 179 ರುಪೀಸ್. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನನ್ನ ಫ್ರೆಂಡ್ಸ್ ಇಲ್ಲಿ ಬೆಡ್ಶೀಟ್ ತೊಗೊಂಡು, ಸೊ ನೋಡಿ ಪಿಂಕ್ ಕಲರ್ ಚೆನ್ನಾಗಿಲ್ಲ ಅಂತ ಮತ್ತೆ ಎಕ್ಸ್ಚೇಂಜ್ ಮಾಡಿದ್ಲು. ಈ ಕಲರ್ ತೊಗೊಂಡು, ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿದೆ ಬ್ಯಾಗು. ನನ್ನ ಅಕ್ಕನ ಮಗನಿಗೆ ತೊಗೋಬೇಕಂತ ನೋಡಿದೆ, ಬಟ್ ನಮ್ಮ ಅಕ್ಕ ಅಲ್ಲೇ ಹುಬ್ಳಿಲಿ ತೊಗೊಂಡ್ರಾಯ್ತು, ಬೇಡ ಬಿಡು ಅಂತ ಹೇಳಿದ್ಲು. ಮತ್ತು ಹಾಗೆಯೇ ಬಾಟಲ್ಸ್ ತೊಗೋಬೇಕಂತ ಬಂದ್ವಿ. ನನ್ನ ಅಕ್ಕನ ಮಗನಿಗೆ ಮತ್ತು ನನಗೆ ಒಂದು ಬಾಟಲ್ ತೊಗೊಂಡ್ವಿ. ಸೊ ಪ್ರೈಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಬಿಲ್ ಮಾಡಬೇಕು ಅಂತ ಬಂದ್ವಿ. ಸೊ ಎಲ್ಲ ಬಿಲ್ ಆಯಿತು. ಪೇ ಮಾಡಿ ಅಲ್ಲೇ ಹೊಂಗಸಂದ್ರದಲ್ಲಿರುವಂಥ ಬಂಗಾರಪೇಟೆಯಲ್ಲಿ ಚಾಟ್ಸನ್ನು ಅಂದರೆ ಮಸಾಲೆ ಪುರಿ ತಿನ್ಕೊಂಡು ಹಾಗೆ ಹೊರಡ್ತಾ ಇದ್ವಿ. ಅಲ್ಲಿ ಆಂಜನೇಯ ಟೆಂಪಲ್ ಇತ್ತು, ಹಾಗಾಗಿ ಇಲ್ಲಿ ಆಂಜನೇಯ ಟೆಂಪಲ್ಗೆ ಹೋಗಿ ದೇವ ದರ್ಶನ ಪಡ್ಕೊಂಡು ಮನೆಗೆ ಹೊರಟು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ. ಬಾಯ್.